ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು VAO ಎಕ್ಸಾಮ್ ಇನ್ನೇನು ಬರ್ತಾ ಇದೆ ಅಲ್ವಾ. ಅಕ್ಟೋಬರ್ 4ಕ್ಕೆ ಎಕ್ಸಾಮ್ ಇದೆ. ಸೊ ಅದಕ್ಕೋಸ್ಕರ ಪೇಪರ್ 2 ಅಲ್ಲಿ ಕನ್ನಡ ಗ್ರಾಮರ್ ಅಂತ ಬರುತ್ತಲ್ವಾ. ಸೊ ಕನ್ನಡ ಲ್ಯಾಂಗ್ವೇಜ್ ಅದರಲ್ಲಿ ಕನ್ನಡ ಗ್ರಾಮರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಇವತ್ತು ನಾನು ಹೇಳ್ತಾ ಇದ್ದೀನಿ. ಸೊ ಯಾವುದೆಲ್ಲ ರಿಪೀಟ್ ಆಗಿದೆ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. KA ಗ್ರಾಮ ಆಡಳಿತ ಅಧಿಕಾರಿ VAO ಪರೀಕ್ಷೆ 2026 ತಯಾರಿಗೆ ಸಾಮಾನ್ಯ ಕನ್ನಡ ಅಂದರೆ ಜನರಲ್ ಕನ್ನಡ ಅತ್ಯಂತ ಪ್ರಮುಖ ವಿಷಯವಾಗಿದೆ. ಪತ್ರಿಕೆ 2ರಲ್ಲಿ ಮತ್ತು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು SSLC ಅಥವಾ 10ನೇ ತರಗತಿ ಹಂತದ ಕನ್ನಡ ವ್ಯಾಕರಣ ಹಾಗೂ ಶಬ್ದಕೋಶವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಪರೀಕ್ಷೆಗೆ ಓದಬೇಕಾದ ಪ್ರಮುಖ ವಿಷಯಗಳ ಪಟ್ಟಿ ಇಲ್ಲಿದೆ. ಸ್ನೇಹಿತರೆ, ನೋಡೋಣ ಈಗ ಕನ್ನಡ ವ್ಯಾಕರಣ. ಈ ಭಾಗದಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬರುತ್ತವೆ. ಮೂಲ ಪರಿಕಲ್ಪನೆಗಳನ್ನು ಉದಾಹರಣೆಗಳೊಂದಿಗೆ ತಿಳಿಯಿರಿ. ಅಕ್ಷರಮಾಲೆ, ಅದರಲ್ಲಿ ಸ್ವರಗಳು, ವ್ಯಂಜನಗಳು, ವರ್ಗೀಯ ಮತ್ತು ಅವರ್ಗೀಯ, ಯೋಗವಾಹಕಗಳು, ಅನುಸ್ವಾರ ಮತ್ತು ವಿಸರ್ಗ. ನೆಕ್ಸ್ಟ್ ಸಂಧಿಗಳು, ಕನ್ನಡ ಸಂಧಿಗಳು, ಲೋಪ, ಆಗಮ ಸಂಧಿ, ಆದೇಶ ಸಂಧಿಗಳು ನೋಡ್ಕೋಬೇಕು. ಸಂಸ್ಕೃತ ಸಂಧಿಗಳು, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಯಣ್ ಸಂಧಿ. ಅದಾದಮೇಲೆ ಸಮಾಸಗಳು, ತತ್ಪುರುಷ ಸಮಾಸ, ಕರ್ಮಧಾರಯ, ದ್ವಿಗು, ದ್ವಂದ್ವ, ಬಹುವ್ರೀಹಿ ಮತ್ತು ಕ್ರಿಯಾ ಸಮಾಸ ಇಷ್ಟು ನೋಡ್ಕೋಬೇಕು. ಆಮೇಲೆ ವಿಭಕ್ತಿ ಪ್ರತ್ಯಯಗಳು, ಪ್ರಥಮದಿಂದ ಸಪ್ತಮಿ ಹಾಗೂ ಸಂಬೋಧನಾ ವಿಭಕ್ತಿಗಳು ಇದು ನೋಡ್ಕೋಬೇಕು. ತತ್ಸಮ ತದ್ಭವ, ಮೂಲ ಸಂಸ್ಕೃತ ಪದಗಳು ಮತ್ತು ಅವುಗಳ ಕನ್ನಡ ರೂಪಗಳು. ಓಕೆನಾ. ನೆಕ್ಸ್ಟ್ ಲಿಂಗ, ವಚನ ಮತ್ತು ಕಾಲಗಳು, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಏಕವಚನ, ಬಹುವಚನ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳು ಇಷ್ಟನ್ನು ನೋಡ್ಕೊಳ್ಳಿ. ಆಮೇಲೆ ನಾಮಪದ ಮತ್ತು ಕ್ರಿಯಾಪದ, ನಾಮಪದದ ವಿಧಗಳು ಅಂಕಿತ ಆಗಿರ್ಬೋದು, ಅನ್ವರ್ಥ, ಗೃಹಿತ, ಸರ್ವನಾಮಗಳು, ಕೃದಂತ, ತದ್ದಿತಾಂತ, ಧಾತುಗಳು. ಓಕೆನಾ. ಇಷ್ಟು ನೋಡ್ಕೊಳ್ಳಿ. ಶಬ್ದಕೋಶ ಮತ್ತು ಪ್ರಯೋಗ. ಓಕೆನಾ. ಪದಗಳ ಅರ್ಥಗ್ರಹಿಕೆ ಮತ್ತು ಶಬ್ದ ಸಂಪತ್ತನ್ನು ಪರೀಕ್ಷಿಸುವ ವಿಷಯಗಳು. ಸಮಾನಾರ್ಥಕ ಪದಗಳು ಅಂದರೆ ಪರ್ಯಾಯ ಪದಗಳು, ಉದಾಹರಣೆಗೆ ಭೂಮಿ, ಸೂರ್ಯ, ಆಕಾಶ, ನೀರು ಇತ್ಯಾದಿಗಳಿಗೆ ಬಳಸುವ ವಿವಿಧ ಪದಗಳು. ಓಕೆನಾ. ನೆಕ್ಸ್ಟ್ ವಿರುದ್ಧಾರ್ಥಕ ಪದಗಳು, ಮೂಲ ಪದಗಳ ವಿರುದ್ಧ ಪದಗಳು. ನಾನಾರ್ಥಗಳು, ಒಂದೇ ಪದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಬರುವ ಬೇರೆ ಬೇರೆ ಅರ್ಥಗಳು. ದ್ವಿರುಕ್ತಿ ಮತ್ತು ಜೋಡಿ ನುಡಿಗಳು, ಸಾಲು ಸಾಲು, ಮೆಲ್ಲ ಮೆಲ್ಲನೆ, ಇದು ದ್ವಿರುಕ್ತಿ. ಕಾಡು ಮೇಡು, ಸಿಹಿಕಾರ ಇದು ಜೋಡಿ ನುಡಿ. ಈ ಥರ ನೋಡ್ಕೊಳ್ಳಿ. ಅನುಕರಣ ಅವ್ಯಯಗಳು, ಧ್ವನ್ಯುನಕರಣಗಳು, ಉದಾಹರಣೆ ಜುಳು ಜುಳು, ದಡ ದಡ, ಪಟ ಪಟ ಈ ರೀತಿ. ನೆಕ್ಸ್ಟ್ ಗಾದೆ ಮಾತುಗಳು, ಗಾದೆಗಳನ್ನು ಪೂರ್ಣಗೊಳಿಸುವುದು ಅಥವಾ ಅವುಗಳ ಅರ್ಥ ಅಥವಾ ನೀತಿಯನ್ನು ಗುರುತಿಸುವುದು. ನುಡಿಗಟ್ಟುಗಳು, ಜನಪ್ರಿಯ ಕನ್ನಡ ಶೈಲಿ ಮತ್ತು ನುಡಿಗಟ್ಟುಗಳ ಅರ್ಥ ಬರೆಯುವುದು. ಇದನ್ನು ಕೂಡ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಈಗ ವಾಕ್ಯ ರಚನೆ ಮತ್ತು ಸಾಹಿತ್ಯ ಸಂಬಂಧಪಟ್ಟಂತೆ ಆಡಳಿತಾತ್ಮಕ ಕನ್ನಡ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ವಿಷಯಗಳು. ವಾಕ್ಯ ದೋಷ ತಿದ್ದುಪಡಿ, ವಾಕ್ಯದಲ್ಲಿರುವ ವ್ಯಾಕರಣ, ಲಿಂಗವಚನ ಅಥವಾ ಕಾಗುಣಿತ ತಪ್ಪುಗಳನ್ನು ಗುರುತಿಸಿ ಸರಿಪಡಿಸುವುದು. ಗದ್ಯ ಭಾಗ ಗ್ರಹಿಕೆ ಕಾಂಪ್ರಿಹೆನ್ಷನ್, ಕೊಟ್ಟಿರುವ ಪ್ಯಾರಾಗ್ರಾಫ್ ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವುದು. ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಆಡಳಿತ ಕನ್ನಡ, ಅಡ್ಮಿನಿಸ್ಟ್ರೇಟಿವ್ ಕನ್ನಡ, ಇಂಗ್ಲೀಷ್ ಆಡಳಿತಾತ್ಮಕ ಪದಗಳ ಕನ್ನಡ ರೂಪಗಳು. ಉದಾಹರಣೆ ಸರ್ಟಿಫಿಕೇಟ್ ಅಂದರೆ ಪ್ರಮಾಣ ಪತ್ರ, ಆರ್ಡರ್ ಅಂದರೆ ಆದೇಶ, ರೆವಿನ್ಯೂ ಅಂದರೆ ಕಂದಾಯ. ಈ ರೀತಿ ನೋಡ್ಕೋಬೇಕಾಗುತ್ತೆ. ಕನ್ನಡ ಸಾಹಿತ್ಯ ಮತ್ತು ಕವಿಗಳು, ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರ್ಯಾರು ಅಂತ ನೋಡ್ಕೋಬೇಕಾಗುತ್ತೆ. ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳು, ಪಂಪ, ರನ್ನ, ಬಸವಣ್ಣ, ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ ಇವರ ಕೃತಿಗಳು ನೀವು ನೋಡ್ಕೋಬೇಕಾಗುತ್ತೆ. ಪ್ರಸಿದ್ಧ ಕಾವ್ಯಗಳು ಮತ್ತು ವಚನಗಳು ಮತ್ತು ಕೀರ್ತನೆಗಳು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಈ ಒಂದು ಚಾಪ್ಟರ್ ಮೇಲೆ, ಈ ಒಂದು ಟಾಪಿಕ್ ಮೇಲೆ ನಿಮಗೆ ಸಿದ್ಧತೆಗಾಗಿ ಒಂದು ಸಲಹೆಗಳಿದ್ದಾವೆ. ಏನಪ್ಪ ಟಿಪ್ಸು? ಆಕಾರ ಗ್ರಂಥಗಳು 8ನೇ, 9ನೇ ಮತ್ತು 10ನೇ ತರಗತಿಯ ರಾಜ್ಯ ಪಠ್ಯಕ್ರಮದ ಕನ್ನಡ ವ್ಯಾಕರಣ ಪುಸ್ತಕಗಳನ್ನು ಕಡ್ಡಾಯವಾಗಿ ಓದಿ. ಓಕೆ, 8, 9, 10ನೇ ತರಗತಿ ಇದು. ಆಡಳಿತ ಕನ್ನಡ, ಕಂದಾಯ ಇಲಾಖೆಯಲ್ಲಿ ಬಳಸುವ ಸರಳ ಪದಕೋಶವನ್ನು ಗಮನಿಸಿ. ಓಕೆ. ಹಳೆಯ ಪ್ರಶ್ನೆ ಪತ್ರಿಕೆಗಳು, KA ಮತ್ತು KPSC ನಡೆಸಿದ ಹಳೆ VA
ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನ್ನಡ ಪತ್ರಿಕೆಗಳನ್ನು ಬಿಡಿಸಿ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದಾಯಿತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ ವಿಷಯ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಹಾಗೆ ಒಂದು ಟಿಪ್ಸ್ ಕೂಡ ನೋಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ಒಂದು ವೀಡಿಯೋಸ್ನ ಶೇರ್ ಮಾಡಿ ಸ್ನೇಹಿತರೆ, ಅವರಿಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.